UPSC ಕ್ಲಿಯರ್ ಮಾಡಿದ್ದೀರಾ 2023-24ನೇ UPSC ರಿಸಲ್ಟ್ ಅಲ್ಲಿ. ಹೌದು. ರ್ಯಾಂಕ್ ಎಷ್ಟು ಬಂದಿದೆ, ಜೊತೆಗೆ ಯಾವುದು ಪೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈಗ? ನಂದು ರ್ಯಾಂಕ್ 802 ಬಂದಿದೆ, 802. ಸೊ ಪೋಸ್ಟು ಪ್ರಾಬ್ಲಿ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಅಥವಾ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅದು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಖುಷಿ ನಿರೀಕ್ಷೆ ಮಾಡಿದ್ದೀರಾ? ಒಂದು ಹೋಪ್ಸ್ ಇರುತ್ತೆ ಪಾಸ್ ಆಗ್ಬೋದು ಅಂತ, ಬಟ್ ರ್ಯಾಂಕ್ ಸಮ್ಟೈಮ್ಸ್ ಲಕ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಹೋಪ್ಫುಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಖುಷಿ ಇದೆ. ಹೌದು. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೇಗೆ ಹೇಳ್ತಾ ಇದ್ದಾರಲ್ಲ? ಫ್ಯಾಮಿಲಿಯವರೆಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮ ತಂದೆ ತಾಯಿ ಇಬ್ಬರು ಟೀಚರ್ಸು, ಕೆಂಪರಾಜು ರುಕ್ಮಿಣಿ ಅಂತ. ಅವರು ತುಂಬ ಖುಷಿಯಾಗಿದ್ದಾರೆ ಆ್ಯಕ್ಚುಲಿ ರಿಸಲ್ಟ್. UPSC ಕ್ಲಿಯರ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ವಿದ್ಯಾಪರ IAS ಅಕಾಡೆಮಿ. ಹೌದು. IAS ಅಕಾಡೆಮಿಗೆ ಬಗ್ಗೆ ಏನು ಹೇಳ್ತೀರಿ? ಜೊತೆಗೆ ಇಲ್ಲಿನ ಕೋಚಿಂಗ್ ಯಾವ ರೀತಿಯಾಗಿತ್ತು? ಇಲ್ಲಿ ಕೋಚಿಂಗ್ ಆ್ಯಕ್ಚುಲಿ ಕಾಂಪ್ರಹೆನ್ಸಿವ್ ಆಗಿ ಮಾಡ್ತಾರೆ. ಸೊ ನಾನಿಲ್ಲಿ ಬಂದಿದ್ದು ಪರ್ಸ್ನಾಲಿಟಿ ಟೆಸ್ಟ್ ಇಂಟರ್ವ್ಯೂಗೆ. ಕೇದಾರ್ ಸರು, ಶ್ರೀನಿವಾಸ್ ಸರ್ ಎಲ್ಲ ತುಂಬ ಪರ್ಸ್ನಲಾಗಿ ಟ್ರೈನ್ ಮಾಡಿದರು ನನಗೆ. ಸೊ ಅದು ತುಂಬ ಆ್ಯಕ್ಚುಲಿ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಹಾಂ. ಬೇರೆ ಸಾಕಷ್ಟು ಮಂದಿ UPSC ಕ್ಲಿಯರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅಂತಹ ವಿದ್ಯಾರ್ಥಿಗಳು, ಎಸ್ಪೆಷಲಿ ಗ್ರಾಮೀಣ ಭಾಗದಿಂದ ಬರುವಂಥವ್ರಿಗೆ ಏನು ಹೇಳ್ತೀರಾ? ನಂದು ರೂರಲ್ ಬ್ಯಾಕ್ಗ್ರೌಂಡೇ. ನಾನೇನು ಹೇಳ್ತೀನಿ ಅಂದರೆ, ಡೆಡಿಕೇಟೆಡ್ ಆಗಿರಿ, ಎಕ್ಸಾಮ್ ಪ್ಯಾಟ್ರನ್ ಏನಂತ ತಿಳ್ಕೊಳ್ಳಿ, ಮತ್ತು ಪರ್ಪಸ್ ಬಿಡಬೇಡಿ. ವಾಟ್ ಈಸ್ ಯುವರ್ ಪರ್ಪಸ್ ಇನ್ ಫಾರ್ ಕ್ಲಿಯರಿಂಗ್. ಆ ಪರ್ಪಸ್ ಬಿಡಬೇಡಿ, ಯಾಕಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಪರ್ಪಸ್ ಒಂದೇ ನಮ್ಮನ್ನ ಗೋಲ್ವರೆಗೂ ರೀಚ್ ಮಾಡಿಸುತ್ತೆ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರಕ್ಷಿತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.